ಗಮನಿಸಿದ್ರೆ ಮತ್ತೊಂದು ಕಡೆ ವೈರಲ್ ಆದಂತಹ ಆಡಿಯೋದಲ್ಲಿ ನಾನು ಜಮೀರ್ ಅವರು ಮಾತನಾಡಿಲ್ಲ, ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಾ ಇದೆ ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಈ ಆಡಿಯೋದಲ್ಲಿರುವಂತಹ ಮತ್ತೋರ್ವ ವ್ಯಕ್ತಿ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕೆಎಂಡಿಸಿಯ ನಿರ್ದೇಶಕ ಮೊಹಮ್ಮದ್ ಸಿರಾಜ್ ಪ್ರತಿಕ್ರಿಯಿಸಿದ್ದಾರೆ. ಆಡಿಯೋ ವೈರಲ್ ಮಾಡಿದವರ ವಿರುದ್ಧ ಕಾನೂನು ಹೋರಾಟ ಮಾಡ್ತೀನಿ, ಒಂದು ವೇಳೆ ನಾವು ಮಾತನಾಡಿದ್ರೆ ಎಲೆಕ್ಷನ್ ವೇಳೆ ಬಿಡುಗಡೆ ಮಾಡಬೇಕಾಗಿತ್ತು. ಸಂಪುಟ ರಚನೆಯ ವೇಳೆ ವೈರಲ್ ಮಾಡಿದ್ದು ನಿಜಕ್ಕೂ ಷಡ್ಯಂತ್ರ ಅಂತ ಗೊತ್ತಾಗ್ತಾ ಇದೆ. ಯಾರು ಷಡ್ಯಂತ್ರ ಮಾಡಿದ್ದಾರೆ ಅಂತ ಗೊತ್ತಿದ್ರೆ ಬಹಿರಂಗವಾಗಿ ಹೇಳ್ತಾ ಇದೆ. ನನಗೆ ಯಾರ ಹೆದರಿಕೆಯೂ ಇಲ್ಲ ಎಂದಿದ್ದಾರೆ ಮೊಹಮ್ಮದ್ ಸಿರಾಜ್. ದಾವಣಗೆರೆ ದಕ್ಷಿಣ ಉಪಚುನಾವಣೆ ನಂತರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಒಂದು ಆಂತರಿಕ ಕಚ್ಚಾಟಕ್ಕೆ ಕಾರಣ ಆಗಿತ್ತು. ಕಾರಣ ಏನಂತಂದ್ರೆ ಸ್ವಪಕ್ಷದ ನಾಯಕರೇ ಸಮರ್ಥನನ್ನ ಸೋಲಿಸೋಕೆ ಷಡ್ಯಂತ್ರ ಮಾಡಿದ್ರು. ಅದರಲ್ಲೂ ಜಮೀರ್ ಮತ್ತೆ ಅವರ ಆಪ್ತ ಸಿರಾಜ್ ಮತ್ತೆ ಕೆಲವಷ್ಟು ಹಲವು ನಾಯಕರು ಅಂತ ಹೇಳಿ ಅಲ್ಲಿ ಚರ್ಚೆ ಆಗಿತ್ತು. ಆ ಬೆನ್ನಲ್ಲೇ ಈಗ ಮತ್ತೊಂದು ಅದಕ್ಕೆ ಪೂರಕವಾದಂಥ ಒಂದು ಆಡಿಯೋ ಬಿಡುಗಡೆ ಇದೆ. ಆಡಿಯೋದಲ್ಲಿ ಏನಂತಂತಂದ್ರೆ ಜಮೀರ್ ಮತ್ತು ಸಿರಾಜ್ ಅವರು ಸಮರ್ಥ ಅವ್ರನ್ನ ಸೋಲಿಸೋಕೆ ಏನೆಲ್ಲ ಪ್ಲಾನ್ ಅನ್ನ ಮಾಡಿದ್ರು ಮತ್ತು ಪಕ್ಷೇತರ ಅಭ್ಯರ್ಥಿಗೆ ಯಾವೆಲ್ಲ ಸಪೋರ್ಟ್ ಮಾಡಿದ್ರು ಅನ್ನೋ ಆಡಿಯೋದಲ್ಲಿ ಸ್ಪಷ್ಟವಾಗಿ ಬಂದಿದೆ. ಅದು ಆಡಿಯೋ ಯಾರ್ದು ಏನು ಅಂತ ಕೇಳೋಣ. ಈಗ ಆ ಆಡಿಯೋದಲ್ಲಿ ಮಾತಾಡಿದ್ರು ಎನ್ನಲಾದ ಸಿರಾಜ್ ಅವರೇ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ತಮ್ಮದೇ ಆಡಿಯೋ ಅಂತ ಹೇಳಿ ಈಗಾಗಲೇ ಪೋಸ್ಟ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಇದೇ ಚರ್ಚೆ ಆಗ್ತಾ ಇದೆ. ಏನು ಹೇಳ್ತೀರಿ ಸರ್ ಈ ವಿಚಾರವಾಗಿ? ಜಮೀರ್ ಅವ್ರದ್ದು ತಮ್ಮ ಆಡಿಯೋ ಅಂತ ಸರ್, ಇದು ಆಡಿಯೋ ಬಗ್ಗೆ ಸ್ಪಷ್ಟನೆ ಕೊಡೋದಾದ್ರೆ? ಸರ್, ಫಸ್ಟ್ ಸ್ಪಷ್ಟನೆ ಕೊಡ್ಬೇಕಂತ ಹೇಳಿದ್ರೆ ಆಡಿಯೋ ನಂದಲ್ಲ, ಆಡಿಯೋದಲ್ಲಿ ಮಾತಾಡೋದು ನಾನಲ್ಲ. ಏನು ಇದು ತೋರಿಸ್ತಾ ಇದ್ದೀರಿ ಫೋಟೋ ಅದು ನಂದದು. ಜಮೀರ್ ಸಾಹೇಬ್ರದ್ದು ಫೋಟೋ ನನ್ನ ಫೋಟೋ ಒಪ್ಕೊಂತೀನಿ ನಾನು. ಬಟ್ ಆ ಆಡಿಯೋನಲ್ಲಿ ಮಾತಾಡಿರೋದು ವಾಯ್ಸ್ ನಂದಲ್ಲ, ಅದು ತಿರುಚಿ ಮಾಡಿರೋದು. ನಾವು ಬೇರೆ ವಿಚಾರ ಏನೋ ಮಾತಾಡಿರ್ಬೋದು ಬೇರೆ ಟೈಮಲ್ಲಿ. ನಾನು ಎಲೆಕ್ಷನ್ ಟೈಮಲ್ಲಿ ಆಗಲಿ ಬೇರೆ ಟೈಮಲ್ಲಿ ಆಗಲಿ ಏನು ಆಡಿಯೋ ನೋಡಿದೆ, ನಾನು ಆಡಿಯೋ ಕೇಳಿದೆ. ಆ ಆಡಿಯೋನಲ್ಲಿ ಇರೋದೆಲ್ಲ ಪೂರ್ತಿ ಸುಳ್ಳು, ಸತ್ಯಕ್ಕೆ ದೂರಿರೋ ಮಾತು. ಅದರಲ್ಲಿ ನಾನಂತೂ ಮಾತಾಡಿಲ್ಲ. ನಮ್ಮ ಜಮೀರ್ ಸಾಹೇಬರು ಆಗಲಿ ಯಾವತ್ತೂ ಪಕ್ಷ ವಿರೋಧ ಕೆಲಸ ಮಾಡೋಕ್ಕೆ ನಮಗೆ ಸೂಚನೆ ಕೊಟ್ಟಿರೋದಿಲ್ಲ, ನನಗೆ ಮಾರ್ಗದರ್ಶನೂ ಕೊಟ್ಟಿಲ್ಲ. ಆ ಟೈಪು ನಮಗೆ ಯಾವತ್ತು ಮಾತಾಡಿದ್ದಾರೆ ಅವರು. ಎಲೆಕ್ಷನ್ ಸಂದರ್ಭದಲ್ಲಿ ಕೇರಳದಿಂದ ಮಾತಾಡಿದಾಗ ಯಾವ ಥರ ಇದೆ, ಅತೃಪ್ತರಿದ್ದರು, ಸಮಾಜ ಭಾಳ ಸಿಟ್ನಲ್ಲಿ ಇದೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ ಅಂತೇಳಿ ಆ ಥರ ಆಗಬಾರ್ದು, ಇವತ್ತಿಲ್ಲ ನಾಳೆ ಅವಕಾಶ ಸಿಗುತ್ತೆ, ಈ ಸಲ ನಾವು ಪಕ್ಷಕ್ಕೆ ಕೆಲಸ ಮಾಡಬೇಕು, ಯಾವುದೇ ಕಾರಣಕ್ಕೆ ಸಮರ್ಥ್ ಶಾಮನೂರವರಿಗೆ ಬೆಂಬಲ ಕೊಟ್ಟು ಗೆಲ್ಲಿಸಬೇಕು, ಯಾರ್ಯಾರು ಅತೃಪ್ತರಿದ್ದಾರೆ ನೀವು ಹೋಗಿ ಮಾತಾಡಬೇಕು ಅಂತೇಳಿ ನಮಗೆ ಸೂಚನೆ ಕೊಟ್ಟಿದ್ರು. ನಾನು ಆ ಥರ ಫೋನ್ ಮುಖಾಂತರ ಯಾರ್ಯಾರಿಗೆ ಮಾತಾಡಬೇಕು ಎಲ್ಲರಿಗೂ ಮಾತಾಡಿ ಆ ಥರ ಮಾಡಿದ್ದೀವಿ. ಅವರು ಕೂಡ ಅಷ್ಟು 2-3 ಇನ್ಸಿಡೆಂಟ್ ಆದರೂ ಕೂಡ ಜಮೀರ್ ಸಾಹೇಬರು ದಾವಣಗೆರೆಯಲ್ಲಿ ನಿಮ್ಮ ಮಾಧ್ಯಮದವರಿಗೆ ಗೊತ್ತಿದೆ ಯಾವ ಇನ್ಸಿಡೆಂಟ್ ಆದವು ಅಂತೇಳಿ. ಆ ಇನ್ಸಿಡೆಂಟ್ ಆದರೂ ಕೂಡ ಮನಸ್ಸಿನಲ್ಲಿ ಏನು ಇಟ್ಕೊಳ್ಳದೆ ದೊಡ್ಡ ಮನಸ್ಸು ಮಾಡಿ ದಾವಣಗೆರೆಯಲ್ಲಿ ಹೈವೇನಲ್ಲೇ ಒಂದು ಬಹಿರಂಗ ರೋಡ್ ಶೋ ಆಯ್ತು ಅವ್ರದ್ದು 5ನೇ ತಾರೀಕಿಗೆ. ಆ ರೋಡ್ ಶೋನಲ್ಲೇ ಅವ್ರು ಮೆಸೇಜ್ ಕೊಟ್ಟರು, ಏನು ಮಾಡಬೇಕು ಆ ರೋಡ್ ಶೋ ಟಿ ವಿನಲ್ಲಿ ತೋರಿಸ್ತಾ ಇದ್ದೀರಿ ನೀವು. ಎಷ್ಟು ದೊಡ್ಡ ಮಟ್ಟದಲ್ಲಿ ರೋಡ್ ಶೋ ಆಯಿತು. ಯಾಕಂದರೆ ದಾವಣಗೆರೆಯಲ್ಲಿ ಯಾವುದೇ ಸಮುದಾಯದ ಮುಸ್ಲಿಂ ಸಮುದಾಯದ ನಾಯಕರು ಬಂದರೆ ಗೋ ಬ್ಯಾಕ್ ಅಂತ ಒಂದು ಸ್ಲೋಗನ್ ಮಾಡ್ತಾ ಇದ್ರು. ಜಮೀರ್ ಸಾಹೇಬರು ಬಂದಾಗ ಅಂತ ಗೋ ಬ್ಯಾಕ್ ಅಂತ ಯಾವುದು ಮಾಡಿಲ್ಲ. ಯಾಕಂತ ಹೇಳಿದರೆ ಸಮಾಜ ಅವ್ರ ಜೊತೆಗಿದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅವ್ರು ಬಂದಿದ್ದೇ ಒಂದು ಮೆಸೇಜ್. ಅವ್ರು ಬಹಿರಂಗ ಪ್ರಚಾರ ಮಾಡೋದು ಕ್ವಶನೇ ಬರೋದಿಲ್ಲ. ಬಹಿರಂಗ ಪ್ರಚಾರ ಮಾಡೋದು ಏನಂತ ಹೇಳಿದ್ರೆ ದಾವಣಗೆರೆಗೆ ಜಮೀರ್ ಸಾಹೇಬರು ಸಮರ್ಥ ಅವ್ರ ಪರವಾಗಿ ಬಂದ್ರಲ್ಲ, ಅದೇ ಬಹಿರಂಗ ಪ್ರಚಾರ. ನಮ್ಮ ಸಮಾಜ ಅದು ನೋಡ್ಕಂಡೆ ಆ ಮಟ್ಟಕ್ಕೆ 5700 ಅಂತರದಿಂದ ಗೆದ್ದಿರೋದು. ಈಗ ಆದ ನಂತರ ತಮ್ಮ ಪಕ್ಷದ ನಾಯಕರೇ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ನಮ್ಮವರು ಷಡ್ಯಂತ್ರ ಮಾಡಿದ್ರು, ಸೋಲ್ಸೋಕೆ ಪ್ರಯತ್ನವನ್ನ ಪಟ್ಟರು ಅಂತ ಹೇಳಿದ್ದಾರೆ. ಅದಕ್ಕೆ ಪೂರಕವಾದಂತೆ ಈ ಆಡಿಯೋ ಬಿಡುಗಡೆ ಆಗಿದೆ ಸರ್. ಇದಕ್ಕೆರಡಕ್ಕೂ ಟ್ಯಾಲಿ ಮಾಡಿ ನೋಡಿದ್ರೆ ತಾವು ಅತೃಪ್ತರಾಗಿದ್ರಿ, ನೇರವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿದ್ರಿ. ಜಮೀರ್ ವಿರುದ್ಧನೂ ನಾಯಕರು ಅಂದರೆ ಮಲ್ಲಿಕಾರ್ಜುನ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದು ಸಾಕಷ್ಟು ಅಂದರೆ ಮುಸ್ಲಿಮ್ಸ್ ಸಮಾಜಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಒಂದು ಅಸಮಾಧಾನ ಇತ್ತು. ಈ ಎಲ್ಲ ಅಸಮಾಧಾನ ತಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತ ತಮ್ಮವರೇ ಪ್ರೆಸ್ ಮೀಟ್ ಮಾಡಿದ್ರು. ಅದಕ್ಕೆ ತಕ್ಕಂತೆ ಈ ಪೂರಕ ಆಡಿಯೋ ಇದೆ ಸರ್. ನಾವು ಆವಾಗಲೇ ನಮ್ಮ ಮೇಲೆ ಕ್ರಮ ಮಾಡಿದ್ದಾರೆ. ಆ ಕ್ರಮಕ್ಕೆ ಏನೋ ಅವ್ರಿಗೂ ಸಾಬೀತುಪಡಿಸಲಿಲ್ಲ ನಾವು ಪಕ್ಷ ವಿರೋಧಿ ಕೆಲಸ ಏನು ಮಾಡಿದ್ದೀವಿ ಅಂತೇಳಿ. ಇನ್ನೂವರೆಗೂ ಮಾಡಿಲ್ಲ ಪಕ್ಷ ವಿರೋಧ ಏನು ಮಾಡಿದ್ದೀವಿ ನಾವು ಅಂತೇಳಿ. ಪಕ್ಷ ವಿರೋಧ ಕೆಲಸ ಮಾಡೋದು ನಮ್ಮ ಇದರಲ್ಲೇ ಇಲ್ಲ. ನಾವು ಸುಮಾರು 20-25 ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವತ್ತೂ ಕೂಡ ಪಕ್ಷ ವಿರೋಧ ಕೆಲಸ ಮಾಡೋಕ್ಕೆ ಕ್ವಶನೇ ಬರೋದಿಲ್ಲ. ನಾವೇನು ದುಡ್ಡಿಗೆ ಯಾವತ್ತೂ ಪಕ್ಷಕ್ಕೆ ಕೆಲಸ ಮಾಡಿಲ್ಲ. ನಮ್ಮ ಸ್ವಂತ ದುಡ್ಡಿಂದ ನಾವು ಪಕ್ಷ ಆರ್ಗನೈಸ್ ಮಾಡಿರೋದು.
ಪಕ್ಷಕ್ಕೆ ಕೆಲಸ ಮಾಡಿರೋದು. ನಾವು ಪಕ್ಷ ವಿರೋಧ ಕೆಲಸ ಮಾಡಿದ್ದೀವಿ ಅಂತೇಳಿ ನಮ್ಮ ಮೇಲೆ ಒಂದು ಕ್ರಮ ತಗೊಂಡಿದ್ದಾರೆ. ಅದು ಸ್ಪಷ್ಟನೆ ಕೊಟ್ಟಿಲ್ಲ ಇನ್ನೂವರೆಗೂ ಪಕ್ಷ ವಿರೋಧ ಚಟುವಟಿಕೆ ಏನು ಅಂತ. ಈಗ ಜಮೀರ್ ಸಾಹೇಬ್ರ ಮೇಲೆ ಇದು ಈಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಸಣ್ಣ ಹುಡುಗನಿಗೂ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ. ಈಗ ಇಂಥ ಸಂದರ್ಭದಲ್ಲಿ ಒಂದು ಆಡಿಯೋ ಬಿಡುಗಡೆ ಮಾಡೋದು, ಅದು ನನ್ನ ಹೆಸರು ತಗೊಂಡು ಅವರಿಗೆ ಆಡಿಯೋ ಮಾಡೋದು, ಅದು ಒಂದು ಎಲ್ಲರೂ ನಿಜ ತಿಳಿತಾರೆ. ಸಿರಾಜ್ ಜೊತೆಗೆ ಸಾಮಾನ್ಯವಾಗಿ 100% ಮಾತಾಡಿರ್ಬೋದು ಅಂಥೇಳಿ ಒಂದು ತಿಳ್ಕಂಡು ಒಂದು ಕ್ರಮ ಆಗುತ್ತೆ ಅವ್ರ ಮೇಲೆ ಅಂಥೇಳಿ ಏನು ಷಡ್ಯಂತ್ರ ಮಾಡಿದ್ದಾರೆ. ಷಡ್ಯಂತ್ರ ಮಾಡೋರು ಅದು ನನಗಂತೂ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂಥೇಳಿ. ಆ ಮಾಡಿದಾರ್ದು ಹೆಸರು ಗೊತ್ತಾದರೆ ನಾನು ಮುಂದಿನ ದಿನಗಳಲ್ಲಿ ಹೆಸರು ಸಮೇತ ನಿಮ್ಗೆ ಹೇಳ್ತೀನಿ ಯಾರು ಮಾಡಿರ್ಬೋದು ಅಂತ. ನಾನು ನಿಮ್ಮ ಮುಖಾಂತರನೇ ಕೇಳ್ತೀನಿ ಅದು ಯಾರು ಆಡಿಯೋ ಬಿಡುಗಡೆ ಮಾಡಿದ್ದಾರೆ ಅಂತ. ಸರ್, ಈಗ ಆಡಿಯೋ ಬಿಡುಗಡೆ ಆಗೋದಾಗಿದ್ರೆ ಒಂದು ಎಲೆಕ್ಷನ್ ಆದ ನಂತರ ಬಿಡುಗಡೆ ಆಗಬೇಕಾಗಿತ್ತು, ಕ್ರಮ ಆಗೋ ಟೈಮಲ್ಲಿ ಆಗಬೇಕಾಗಿತ್ತು. ಇನ್ನೊಂದು ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಆಗಬೇಕಾಗಿತ್ತು. ಈಗ ಕ್ಯಾಬಿನೆಟ್ಟು ಆಗಬೇಕನ್ನೋ ಟೈಮಲ್ಲಿ ಇವಾಗ ಆಡಿಯೋ ಬಿಡುಗಡೆ ಆಗುತ್ತೆ. ಏನು ಇಂಟೆನ್ಷಿಯಲಿ ಮಾಡ್ತಾ ಇದ್ದಾರಾ ಏನು, ಅಥವಾ ನೀವು ಮಾತಾಡಿದ ಆಡಿಯೋನೇ ಹೆಂಗಾದರೂ ಕದ್ದಾಲಿಕೆ ಮಾಡಿ ಆ ಥರ ಏನಾದರೂ ಏನು ಅನುಮಾನ ಇದೆ? ಅನುಮಾನ ಏನಿಲ್ಲ, ನಾನೇನು ಮಾತಾಡಿಲ್ಲ ಅವ್ರ ಜೊತೆಗೆ, ಅವ್ರೇನು ಸಾಹೇಬ್ರೇನು ಮಾತಾಡಿಲ್ಲ ನನ್ನ ಜೊತೆಗೆ. ಆ ಥರ ಮಾತಾಡಿದ್ದಾರೆ, ಬಟ್ ಪಕ್ಷಕ್ಕೆ ಹಿತದೃಷ್ಟಿಯಿಂದ ಪಕ್ಷ ಗೆಲ್ಲುವ ಕೆಲಸಗಳಲ್ಲಿ ಮಾತಾಡಿದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಮತ್ತು ಅಭ್ಯರ್ಥಿಗೆ ಸೋಲಿಸುವ ಷಡ್ಯಂತ್ರ ಮಾಡೋದು ಮಾತುಗಳನ್ನು ನಾವು ಮಾತಾಡೇ ಇಲ್ಲ, ಅದು ವೈರಲ್ಲು ಆಗೇ ಇಲ್ಲ. ಇಷ್ಟು ಸಿರಾಜ್ ಅವರ ಮಾತು. ಅವರು ಹೇಳೋ ಪ್ರಕಾರ ಏನಂತಂದ್ರೆ ಇದೊಂದು ಈಗ ಕ್ಯಾಬಿನೆಟ್ ಆಗುವಂತ ಸಮಯ, ಜಮೀರ್ ಅವರಿಗೆ ಒಂದು ಉನ್ನತವಾದಂತಹ ಹುದ್ದೆ ಸಿಗುವಂತ ಸಮಯದಲ್ಲಿ ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನ ಮಾಡುವಂತ ಕೆಲಸವನ್ನ ನಮ್ಮ ಪಕ್ಷದ ವಿರೋಧಿಗಳೇ ಮಾಡಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೇದು ಮಾಡಲಿ. ನಾವು ಈ ಬಗ್ಗೆ ಕಾನೂನು ಹೋರಾಟವನ್ನು ಕೂಡ ಮಾಡ್ತೀವಿ, ಕಾನೂನು ಸಲಹೆಯನ್ನು ಕೂಡ ತೆಗೆದುಕೊಂಡು ಏನು ಮಾಡಬೇಕು ಅನ್ನೋದು ಯೋಚನೆಯನ್ನು ಮಾಡ್ತೀನಿ ಅಂತ ಹೇಳಿ ಸಿರಾಜ್ ಅವರು ಹೇಳಿರುವಂಥದ್ದು. ಮತ್ತು ಈ ಆಡಿಯೋ ನಮ್ದಲ್ಲ ಅಂತ ಅಲೆಗಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.